ಗ್ಯಾಸ್ ಸಿಲಿಂಡರ್ ಇಟ್ಕೊಂಡಿದ್ರಲ್ಲ ಅಡಿಗೆ ಮಾಡೋದಕ್ಕೆ. ಹಾಗಿದ್ರೆ ಈ ಮೇಜರ್ 6 ಟಿಪ್ಸ್ಗಳನ್ನ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ಮಲ್ಲಿರುವ ಗ್ಯಾಸ್ ಕೂಡ ಬ್ಲಾಸ್ಟ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂಥದ್ದು ಯಾವುದು? ಈ 6 ಪಾಯಿಂಟ್ ಚೆಕ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನೀವೊಂದು ಗ್ಯಾಸ್ ಹತ್ರ ಹೋದ್ರೆ ಒಂದು 3 ಟ್ರಯಾಂಗಲ್ ತರ ಒಂದು 3 ಕಂಬಿಗಳಿರುತ್ತೆ. ಅಲ್ಲಿ ಎ ಬಿ ಸಿ ಡಿ ಅಂತ ಒಂದು 4 ಲೀಟರ್ ಅಂತೂ ಇದ್ದೇ ಇರುತ್ತೆ. ಅದ್ರ ಮುಂದ್ಗಡೆ 24, 25, 26 ಅಥವಾ 27 ಅಂತ ಒಂದಿರುತ್ತೆ ಒಂದು ನಂಬರ್ಸ್ ಕೂಡ. ಏನದು? ಎ ಅಂದ್ರೆ ಜನವರಿಯಿಂದ ಮಾರ್ಚ್, ಬಿ ಅಂದ್ರೆ ಏಪ್ರಿಲ್ ಇಂದ ಜೂನು, ಸಿ ಅಂದ್ರೆ ಜುಲೈ ಇಂದ ಸೆಪ್ಟೆಂಬರ್, ಡಿ ಅಂದ್ರೆ ಅಕ್ಟೋಬರ್ ಇಂದ ಡಿಸೆಂಬರ್. ಆಗ್ಲೇ ಹೇಳಿದಾಗೆ ಒಂದು ನಂಬರ್ಸ್ ಇರುತ್ತೆ ಅಂತ ಹೇಳಿದ್ರಲ್ಲ, 24, 25, 26 ಅಥವಾ 27 ಇರುತ್ತೆ ಅಂತಂದ್ರ ಆ ನಂಬರ್ ಬಂದು ಯಾವ ವರ್ಷದಲ್ಲಿ ಮತ್ತೆ ನಿಮ್ಮ ಸಿಲಿಂಡರ್ ಚೆಕಿಂಗ್ ಹೋಗ್ಬೇಕು ಅನ್ನೋದು. ಈ ಒಂದು ವಿಷಯ ಗೊತ್ತಿಲ್ದಿರಾ ಮಿಸ್ ಆಗಿ ನೀವೇನಾದ್ರು ತಗೊಂಡಿತ್ತು ಅಂದ್ರೆ ವಾಪಸ್ ರಿಟರ್ನ್ ಅನ್ನ ಮಾಡಬಹುದು ಗ್ಯಾಸ್ ಅನ್ನ, ಇಲ್ಲದ್ರೆ ಇದು ರಿಸ್ಕ್ ಆಗುತ್ತೆ ನಿಮಗೆ. ಇನ್ನು ಎರಡನೇ ಮುಖ್ಯ ಪಾಯಿಂಟ್ ಅಂದ್ರೆ ಈ ಗ್ಯಾಸ್ ಸಿಲಿಂಡರ್ ಅಲ್ಲಿ ಲಬ್ಬರ್ ಏನಾದ್ರು ಕಟ್ ಆಗಿದ್ಯಾ ಅಥವಾ ಹಾಳಾಗಿದ್ಯಾ ಅಥವಾ ಇಲ್ವೇ ಇಲ್ವಾ ಅಥವಾ ರೆಗ್ಯುಲೇಟರ್ ಸರಿ ಕೂರ್ತಿಲ್ವಾ, ಈ ವಿಷಯನ ಮುಖ್ಯವಾಗಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಮೂರನೇ ಪಾಯಿಂಟ್ ಬಂದು ಗ್ಯಾಸ್ ಏನಾದ್ರು ಲೀಕ್ ಆಗ್ತಿದ್ಯಾ, ಸ್ಮೆಲ್ ಬರ್ತಿದ್ಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಆಕ್ಚುಲ್ ಆಗಿ ಗ್ಯಾಸ್ಗೆ ಸ್ಮೆಲ್ಲೇ ಇಲ್ಲ ಗೊತ್ತಾ. ಸ್ಮೆಲ್ ಬರ್ಲಿ ಅಂತಾನೆ ಒಂದು ಮೆರ್ಕ್ಯಾಪ್ಟನ್ ಅನ್ನೋ ಒಂದು ಕೆಮಿಕಲ್ ಅನ್ನ ಆಡ್ ಮಾಡ್ತಾರೆ. ಸೊ ಅದರಿಂದ ಗ್ಯಾಸ್ ಲೀಕ್ ಆಗ್ತಿದೆಯಾ ಇಲ್ವಾ ಅಂತ ನಮಗೆ ಗೊತ್ತಾಗುತ್ತೆ. ಗ್ಯಾಸ್ ಅನ್ನ ಆದಷ್ಟು ಈ ಹೀಟ್ ಟೆಂಪರೇಚರ್ ಇರುವಂತದ್ದು ಅಥವಾ ಬಿಸಿಲಿಗೆ ಇಡಬೇಡಿ. ದಯವಿಟ್ಟು ಅದನ್ನ ಆದಷ್ಟು ಕೂಲ್ ಇರುವಂತ ಜಾಗದಲ್ಲಿ ಇಟ್ಟರೆ ಗ್ಯಾಸಿನ ಒಂದು ಬ್ಲಾಸ್ಟ್ ಆಗುವಂತ ಪ್ರಮಾಣ ತುಂಬಾನೇ ಕಮ್ಮಿ ಆಗುತ್ತೆ. ಇನ್ನು 5ನೇ ಪಾಯಿಂಟ್, ಸಿಲಿಂಡರ್ ಎಲ್ಲಾದ್ರೂ ಡೆಂಟ್ಸ್ ಇದೆಯಾ ಅಥವಾ ಎಲ್ಲರೂ ವೆಲ್ಡಿಂಗ್ ಮಾಡಿದ್ರಾ, ದಯವಿಟ್ಟು ಆ ರೀತಿಯ ಒಂದು ಗ್ಯಾಸ್ ಸಿಲಿಂಡರ್ ನ ತಗೊಳ್ಳೇಬೇಡಿ. ಇನ್ನು 6ನೇ ಪಾಯಿಂಟ್ ಬಂದು ಗ್ಯಾಸ್ ಅನ್ನ ಲೀಕ್ ಆಗ್ತಿದೆ ಅಂತ ಗೊತ್ತಾಗೋದಕ್ಕೆ ಒಂದು ಫೈರ್ ಅಲಾರಾಮ್ ಅಥವಾ ಫೈರ್ ಎಕ್ಸ್ಟಿಂಗ್ವಿಷರ್ ಇಟ್ಕೊಂಡ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಬಾಸ್ ವಾಲಾ, ಬಿ ದ ಬಾಸ್.